ನಮಸ್ಕಾರ ಸ್ನೇಹಿತರೆ. ಈ ವರ್ಷ ನಡೀತಾ ಇರೋ ಮಹಾಕುಂಭಮೇಳದಲ್ಲಿ ಮಹಿಳಾ ನಾಗಸಾಧುಗಳು ಇಲ್ಲದೆ ಸ್ವಲ್ಪ ಅಸಂಪೂರ್ಣ ಅನಿಸ್ತಾ ಇದೆ. ಯಾಕಂದ್ರೆ ಅವರತ್ರ ಇರುವಂತ ಚಮತ್ಕಾರ ಎಲ್ಲರನ್ನ ಕೂಡ ಆಶ್ಚರ್ಯ ಪಡಿಸುತ್ತೆ. ಪುರುಷ ನಾಗಸಾಧುಗಳ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು. ಅವರ ಬಗ್ಗೆ ನಾವು ಹಲವಾರು ಬಾರಿ ಹಲವಾರು ಸಂದರ್ಭಗಳಲ್ಲಿ ಕೇಳಿದ್ದೀವಿ. ಆದ್ರೆ ಮಹಿಳಾ ನಾಗಸಾಧುಗಳ ವಿಷಯಕ್ಕೆ ಬಂದ್ರೆ ಮಾತ್ರ ಜನರ ಆಲೋಚನೆ ವಿಧಾನ ಪೂರ್ತಿಯಾಗಿ ಬದಲಾಗುತ್ತೆ. ಅವರ ಬಗ್ಗೆ ಮಾತಾಡೋಕೂ ಕೂಡ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವರು ಪುರುಷ ನಾಗಸಾಧುಗಳಂತಲ್ಲದೆ ಅವರ ಚಮತ್ಕಾರಗಳನ್ನು ಗುಟ್ಟಾಗಿ ಇರಿಸುತ್ತಾರೆ. ಅವರು ಕೇವಲ ಅವರ ಶಕ್ತಿಯನ್ನು ಶಿವನಿಗಾಗಿ ಮಾಡುವ ಸಾಧನೆಯಲ್ಲಿ ಮಾತ್ರ ಉಪಯೋಗಿಸುತ್ತಾರೆ. ಅವರು ಮಹಿಳಾ ನಾಗಸಾಧುಗಳು ಅನ್ನೋದು ಬಿಟ್ಟು ಅವರ ಬಗ್ಗೆ ಇನ್ಯಾವ ವಿಷಯ ಕೂಡ ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ಹೇಳುವಂತ ಕೆಲವು ಆಶ್ಚರ್ಯಕರವಾದ ವಿಷಯಗಳು ಅಥವಾ ರಹಸ್ಯ ವಿಷಯಗಳನ್ನು ನೀವು ಎಂದೂ ಕೂಡ ಕೇಳಿರಲಿಕ್ಕಿಲ್ಲ. ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಮಹಿಳೆಯರನ್ನು ನಾಗಸಾಧುಗಳಂತೆ ಯಾವ ರೀತಿ ಬದಲಾಯಿಸುತ್ತಾರೆ ಅನ್ನೋದನ್ನ ತಿಳಿಯೋ ಪ್ರಯತ್ನ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಕೆಲವರು ಕೇಳೋ ಪ್ರಶ್ನೆ ಏನಂದ್ರೆ, ನಾಗಸಾಧುಗಳು ಯಾರು? ಇವರು ನಿಜಕ್ಕೂ ಇದ್ದಾರಾ ಇಲ್ವಾ? ಕೇವಲ ಗಂಡಸರು ಮಾತ್ರವೇ ನಾಗಸಾಧುಗಳಾಗಿ ಇರ್ತಾರಾ ಅಂತ. ಸ್ನೇಹಿತರೆ, ಇದಕ್ಕೆ ಉತ್ತರ ಏನಂದ್ರೆ, ಮಹಿಳಾ ನಾಗಸಾಧುಗಳು ಕೂಡ ಇದ್ದಾರೆ. ಈಗ ನಿಮಗೆ ಬರುವಂತ ಡೌಟ್ ಏನಂದ್ರೆ, ಮಹಿಳಾ ನಾಗಸಾಧುಗಳು ಕೂಡ ಪುರುಷರಂತೆ ಬಟ್ಟೆ ಇಲ್ಲದೆ ಓಡಾಡ್ತಾರಾ ಅಂತ. ಇದಕ್ಕೆ ಉತ್ತರ ನಾನು ವಿಡಿಯೋ ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವರ ಅನಿಸಿಕೆಯ ಪ್ರಕಾರ ನಾಗಸಾಧುಗಳು ಅಂದ್ರೆ ಉದ್ದನೆಯ ಕೂದಲು, ಮೈಯೆಲ್ಲ ವಿಭೂತಿ, ಯಾವಾಗಲೂ ಮತ್ತಿನಲ್ಲಿ ಮುಳುಗಿರೋದು. ಹಾಗಾದ್ರೆ ನಾಗಸಾಧುಗಳು ಅಂದ್ರೆ ಇಷ್ಟೇನಾ? ಖಂಡಿತ ಅಲ್ಲ. ನಿಮಗೆ ತಿಳಿಯದಂತ ಒಂದು ರಹಸ್ಯವಾದ ಜೀವನ ಶೈಲಿ ಅವರದು. ನಾಗಸಾಧುಗಳು ಅಂದ್ರೆ ಉದ್ದನೆಯ ಕೂದಲು ಬಿಟ್ಕೊಂಡು ಮೈಯೆಲ್ಲ ವಿಭೂತಿ ಹಚ್ಕೊಂಡು ಬಟ್ಟೆ ಹಾಕಿಕೊಳ್ಳದೆ ಇರ್ತಾರೆ. ಇದು ಮಾತ್ರನೇ ಎಲ್ರಿಗೂ ಕೂಡ ಗೊತ್ತಿರುವಂತ ನಾಗಸಾಧುಗಳ ಜೀವನ. ಆದ್ರೆ ನಿಜಕ್ಕೆ ನಾಗಸಾಧುಗಳ ಜೀವನದಲ್ಲಿ ಅನೇಕ ರಹಸ್ಯಗಳಿವೆ. ಆದ್ರೆ ಅವು ತುಂಬಾ ಕಡಿಮೆ ಜನರಿಗೆ ಮಾತ್ರ ಗೊತ್ತು. ಮೊದಲು ನಾವು ಸಾಮಾನ್ಯ ಸಾಧು ಹಾಗೂ ನಾಗಸಾಧು ಮಧ್ಯೆ ಇರುವಂತ ವ್ಯತ್ಯಾಸ ತಿಳ್ಕೊಳ್ಳೋಣ. ಸಾಮಾನ್ಯ ಸಾಧುಗಳು ನಮಗೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ತಾರೆ. ಅವರ ಜೀವನ ಶೈಲಿ ಕೂಡ ವಿಭಿನ್ನವಾಗಿರುತ್ತೆ. ಆದ್ರೆ ನಾಗಸಾಧುಗಳು ಸಾಮಾನ್ಯವಾಗಿ ಹೊರಗೆಲ್ಲೂ ಕಾಣಿಸಿಕೊಳ್ಳಲ್ಲ. ಅವರು ಜನರಿಂದ ತುಂಬಾ ದೂರ ಉಳಿದುಕೊಂಡು ಯಾವಾಗಲೂ ಸಾಧನೆ ಅಂದ್ರೆ ತಪಸ್ಸು ಮಾಡ್ತಾ ಕೂತಿರ್ತಾರೆ. ಇವರ ಜೀವನ ಶೈಲಿ ಸಾಮಾನ್ಯ ಸಾಧುಗಳಿಗಿಂತ ಎಷ್ಟೋ ವಿಭಿನ್ನವಾಗಿರುತ್ತೆ. ಎಷ್ಟೋ ಕಠಿಣವಾದ ಪರೀಕ್ಷೆಗಳನ್ನು ಇವರು ಎದುರಿಸಬೇಕಾಗುತ್ತೆ. ಒಬ್ಬ ವ್ಯಕ್ತಿ ನಾಗಸಾಧುವಿನಂತೆ ಬದಲಾಗಲು ಲಾಂಗ್ ಪ್ರೋಸೆಸ್ ಅಂದ್ರೆ ದೀರ್ಘ ಪ್ರಕ್ರಿಯೆ ಇರುತ್ತೆ. ಇದಕ್ಕೆ ತುಂಬಾ ಹೆಚ್ಚು ಸಮಯ ಕೂಡ ಹಿಡಿಯುತ್ತೆ. ಹಾಗೆ ಈ ಪ್ರಕ್ರಿಯೆ ತುಂಬಾ ಕಠಿಣವಾಗಿಯೂ ಇರುತ್ತೆ. ಹಲವಾರು ಹಂತಗಳು ದಾಟಿದ ನಂತರ ಮಾತ್ರವೇ ಒಬ್ಬ ಸಾಮಾನ್ಯ ವ್ಯಕ್ತಿ ನಾಗಸಾಧುವಾಗಿ ಬದಲಾಗುತ್ತಾನೆ. ಈ ಪ್ರೋಸೆಸ್ ಎಲ್ಲ ಕೂಡ ತುಂಬಾ ವರ್ಷಗಳ ಕಾಲ ನಡೆಯುತ್ತೆ. ಇವೆಲ್ಲ ಪೂರ್ತಿಯಾದ ನಂತರವೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾಗಸಾಧು ಎಂದು ತೀರ್ಮಾನಿಸಲಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಒಟ್ಟು 4 ಹಂತಗಳಿವೆ. ಅವುಗಳನ್ನು ಪರೀಕ್ಷೆ, ಮಹಾಪುರುಷ, ಅವಧೂತ ಹಾಗೂ ಲಿಂಗಭಂಗ ಎಂದು ಕರೆಯುತ್ತಾರೆ. ಇದರಲ್ಲಿ ಫಸ್ಟ್ ಸ್ಟೇಜ್ ಅಂದ್ರೆ ಮೊದಲನೇ ಹಂತ ಪರೀಕ್ಷೆ. ಈ ಪ್ರಕ್ರಿಯೆಯಲ್ಲಿ ನಾಗಸಾಧು ಆಗಬೇಕು ಅಂದುಕೊಂಡವರನ್ನೆಲ್ಲ ಒಂದು ಗುಪ್ತ ಸ್ಥಳಕ್ಕೆ ಕರೆದೊಯ್ತಾರೆ. ಅಲ್ಲಿ ಕೆಲಕಾಲ ಕಳೆದ ನಂತರ ಗುರುಗಳು ಅವರಿಗೆ ಕೆಲವು ಪರೀಕ್ಷೆಗಳನ್ನು ಕೊಡ್ತಾರೆ. ಆ ಮೂಲಕ ಆ ವ್ಯಕ್ತಿ ನಾಗಸಾಧು ಆಗಲು ಯೋಗ್ಯನ ಅಥವಾ ಇಲ್ಲವಾ ಅನ್ನೋದು ಗುರುಗಳು ತೀರ್ಮಾನ ಮಾಡ್ತಾರೆ. ಯೋಗ್ಯ ಅಲ್ಲ ಅನ್ನುವವರನ್ನು ಹಾಗೆ ಹಿಂದಕ್ಕೆ ಕಳಿಸಿಬಿಡ್ತಾರೆ ಅಥವಾ ಅವನಿಗೆ ಇನ್ನೊಂದಷ್ಟು ಟ್ರೈನಿಂಗ್ ಕೊಟ್ಟು ಮತ್ತೆ ಪರೀಕ್ಷೆ ಮಾಡ್ತಾರೆ. ಯೋಗ್ಯನಾದ ವ್ಯಕ್ತಿಯನ್ನು ಮೊದಲು ಸಾಮಾನ್ಯ ಸಾಧುಗಳ ಹತ್ತಿರ ಕಳಿಸುತ್ತಾರೆ. ಅಲ್ಲಿ ಅವರು ಒಂದು ಸಾಧುವಿನ ಹಾಗೆ ಜೀವನ ಮಾಡಬೇಕು. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ, ಜಪ, ತಪ ಮಾಡಿ
ಭಿಕ್ಷೆ ಬೇಡಿ ತಿನ್ನುವುದು, ಇದೆಲ್ಲ ಕೂಡ ಅಭ್ಯಾಸ ಮಾಡ್ಕೋಬೇಕು. ಮುಖ್ಯವಾಗಿ ಈ ಹಂತದಲ್ಲಿ ಅವರು ಬೆಳಗಿನ ಜಾವವೇ ಏಳುವುದು, ತಣ್ಣನೆಯ ನದಿ ಸ್ನಾನ ಮಾಡೋದು, ಹೆಚ್ಚು ಕಾಲ ಒಂದೇ ಕಡೆ ಕೂತು ತಪಸ್ಸು ಮಾಡೋದು, ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳುವುದು, 3 ಹೊತ್ತು ಊಟ ಅನ್ನದೇ ಹೊಟ್ಟೆ ಕಟ್ಟುವುದು, ಭಿಕ್ಷೆ ಬೇಡಿ ತಿನ್ನುವುದು, ಭಿಕ್ಷೆ ಸಿಗಲಿಲ್ಲ ಅಂದಾಗ ಕೂಡ ಸಮಾಧಾನದಿಂದ ಇರುವುದು, ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಮಕೋರಿಕೆಗಳನ್ನು ಕಟ್ಟಿಡುವುದು ಕಲಿತುಕೊಳ್ಳುತ್ತಾರೆ. ಅಂದ್ರೆ ಬ್ರಹ್ಮಚರ್ಯ ಪಾಲಿಸುತ್ತಾರೆ. ಈ ರೀತಿ ಕೆಲ ವರ್ಷಗಳು ಕಳೆದ ಮೇಲೆ ಅವರು 2ನೇ ಹಂತಕ್ಕೆ ಕಾಲಿಡುತ್ತಾರೆ. ಆಗ ಅವರನ್ನು ಮಹಾಪುರುಷ ಎಂದು ಪರಿಗಣಿಸಲಾಗುತ್ತೆ. ಈ ಹಂತದಲ್ಲಿ ಮೊದಲಿನ ಹಂತದಲ್ಲಿ ಮಾಡುತ್ತಿದ್ದ ಎಲ್ಲಾ ಕೆಲಸಗಳು ಮಾಡಬೇಕು. ಆದರೆ ಇದರಲ್ಲಿ ಒಂದೇ ಒಂದು ಬದಲಾವಣೆ ಇರುತ್ತೆ. ಅದೇನಂದ್ರೆ ಅವರ ಗುರುಗಳು ಅವರು ಮಹಾಪುರುಷರು ಎಂದು ತೀರ್ಮಾನಿಸಿ ರುದ್ರಾಕ್ಷಿಗಳನ್ನು ಕೊಡ್ತಾರೆ. ಇದರ ಬಳಿಕ ಇವರು ಅವಧೂತ ಪ್ರಕ್ರಿಯೆಯನ್ನು ದಾಟಬೇಕಾಗುತ್ತೆ. ಈ ಹಂತದಲ್ಲಿ ಅವರು ಕೂದಲನ್ನು ತ್ಯಾಗ ಮಾಡಬೇಕು, ಅಂದ್ರೆ ಗುಂಡು ಹೊಡೆಸಿಕೊಳ್ಬೇಕು. ಅದಾದ ಬಳಿಕ ತಮಗೆ ತಾವೇ ಪಿಂಡದಾನ ಮಾಡಿಕೊಳ್ಳಬೇಕು. ಅದರ ನಂತರ ಅವರು ಅವರ ಕುಟುಂಬ ಹಾಗೂ ಈ ಸಮಾಜಕ್ಕೆ ಸತ್ತ ವ್ಯಕ್ತಿಯೊಂದಿಗೆ ಸಮಾನರಾಗುತ್ತಾರೆ. ಇದರ ನಂತರ ಅವರು ದಿನವಿಡೀ ತಪಸ್ಸು ಮಾಡುತ್ತಾ ಭಗವಂತನ ಧ್ಯಾನದೊಳಗೆ ಲೀನವಾಗಿರುತ್ತಾರೆ. ಇದಾದ ಬಳಿಕ ಮತ್ತೊಂದು ಪ್ರಕ್ರಿಯೆ ಇರುತ್ತೆ. ಈ ಪ್ರಕ್ರಿಯೆಯಲ್ಲಿ ಅವರು ಸಾಧನೆ ಮಾಡುವ ಜಾಗದಲ್ಲಿ ಒಂದು ಸ್ತಂಭ ಇರುತ್ತೆ. ಇದರಲ್ಲಿ ಅವರು ಅವರಿಗೆ ಸಂಬಂಧಿಸಿದಂತ ಅನೇಕ ಆಚಾರಗಳನ್ನು ಮಾಡ್ತಾರೆ. ಅದರಲ್ಲಿ ಲಿಂಗಭಂಗ ಕೂಡ ಒಂದು. ಲಿಂಗಭಂಗ ಅಂದ್ರೆ ಪುರುಷರು ಅವರ ಲಿಂಗವನ್ನು ಅಂದ್ರೆ ಪ್ರೈವೇಟ್ ಪಾರ್ಟ್ ಅನ್ನು ಕತ್ತರಿಸುತ್ತಾರೆ, ಮಹಿಳೆಯರಾದ್ರೆ ಹೊಲಿಗೆ ಹಾಕಿಸಿಕೊಳ್ತಾರೆ. ಈ ಪ್ರಕ್ರಿಯೆ ತುಂಬಾ ಗುಪ್ತವಾಗಿ ನಡೆಯುತ್ತೆ. ಇದರ ಬಗ್ಗೆ ಹೊರ ಜಗತ್ತಿಗೆ ತಿಳಿಯಲು ಬಿಡುವುದಿಲ್ಲ. ಇತ್ತೀಚೆಗೆ ಪೂರ್ತಿಯಾಗಿ ನಾಗಸಾಧುಗಳು ಆಗದೆ ಹೊರಬಂದಿರುವಂತಹ ಕೆಲವರು ಅಲ್ಲಿ ನಡೆಯುವಂತಹ ವಿಚಾರಗಳ ಬಗ್ಗೆ ಹೇಳುವಾಗ ಇದನ್ನು ಕೂಡ ಹೇಳಿದ್ದಾರೆ. ಈ ರೀತಿ ಅವರು ತಮ್ಮ ಅಂಗವನ್ನು ಕತ್ತರಿಸಿಕೊಳ್ಳುವ ಮೂಲಕ ತಮ್ಮ ಕೋರಿಕೆಗಳಿಂದ ಮುಕ್ತಿ ಪಡೆಯುತ್ತಾರಂತೆ. ಇದೆಲ್ಲ ಆದ ನಂತರವೇ ಒಬ್ಬ ವ್ಯಕ್ತಿ ನಾಗಸಾಧು ಆಗಲು ಅರ್ಹತೆ ಪಡೆಯುತ್ತಾನೆ. ಇನ್ನು ಮಹಾಕುಂಭಮೇಳ ನಡೆಯುವ ಸಂದರ್ಭದಲ್ಲಿ ಮಾತ್ರವೇ ಒಂದು ಹೆಣ್ಣು ಗುರುಗಳ ಸಹಾಯದಿಂದ ನಾಗಸಾಧು ಆಗಲು ಸಾಧ್ಯವಾಗುತ್ತೆ. ಒಂದು ವೇಳೆ ಮಹಿಳಾ ನಾಗಸಾಧುಗಳು ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂದರೆ ಅವರು ಪುರುಷ ನಾಗಸಾಧುಗಳ ಜೊತೆಯಲ್ಲಿ ಮಾತ್ರವೇ ಬರಬೇಕು, ಒಂಟಿಯಾಗಿ ಬರುವಂತಿಲ್ಲ. ಒಂದು ಹೆಣ್ಣು ನಾಗಸಾಧುವಾಗಲು 10 ರಿಂದ 15 ವರ್ಷಗಳ ಕಾಲ ಕಠಿಣ ಬ್ರಹ್ಮಚರ್ಯ ಅನುಸರಿಸಬೇಕು. ಆಕೆ ಕಠಿಣವಾದ ಬ್ರಹ್ಮಚರ್ಯ ಪಾಲಿಸುತ್ತಾಳೆ ಎಂದು ಖಚಿತವಾದ ಮೇಲೆ ಮಾತ್ರವೇ ಗುರುಗಳು ಆಕೆಗೆ ದೀಕ್ಷೆ ಕೊಡುತ್ತಾರೆ. ನಾಗಸಾಧು ಆಗಲು ಆ ಮಹಿಳೆಯಲ್ಲಿ ಸಾಧು ಆಗಬೇಕೆಂಬ ಕೋರಿಕೆ ಬಲವಾಗಿರಬೇಕು. ಸಾಧು ಆಗುವ ಪ್ರಕ್ರಿಯೆಯಲ್ಲಿ ಅವಳ ಗುರುಗಳು ಆಕೆಯ ಕುಟುಂಬದ ಬಗ್ಗೆ, ಅಭ್ಯಾಸಗಳ ಬಗ್ಗೆ, ಸಂಬಂಧಿಕರ ಬಗ್ಗೆ ಹಾಗೂ ಪೂರ್ವಜನ್ಮದ ಬಗ್ಗೆ ಕೂಡ ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಪುರುಷರು ಹಾಗೂ ಮಹಿಳೆಯರು ಇಬ್ಬರಿಗೂ ಕೂಡ ನಾಗಸಾಧು ಆಗಲು ಒಂದೇ ಪ್ರಕ್ರಿಯೆ ಇರುತ್ತೆ. ಆದರೆ ಪುರುಷ ನಾಗಸಾಧುಗಳು ಯಾವಾಗ ಬೇಕಾದರೂ ಹೊರ ಜಗತ್ತಿನಲ್ಲಿ ಓಡಾಡಬಹುದು. ಆದರೆ ಮಹಿಳಾ ನಾಗಸಾಧುಗಳು ಮಾತ್ರ ದಿನವಿಡೀ ದೇವರ ಜಪ ಮಾಡುತ್ತಾ ಕುಳಿತುಕೊಳ್ಳಬೇಕು. ಆದರೆ ಮಹಿಳಾ ನಾಗಸಾಧುಗಳಿಗೆ ಪುರುಷ ನಾಗಸಾಧುಗಳಿಗಿಂತಲೂ ಹೆಚ್ಚಿನ ಮರ್ಯಾದೆ ಸಿಗುತ್ತೆ. ಒಂದು ಮಹಿಳೆ ನಾಗಸಾಧು ಆದರೆ ಆಕೆಯನ್ನು ಎಲ್ಲರೂ ಕೂಡ ಮಾತಾ ಎಂದು ಕರೆಯುತ್ತಾರೆ. ಇನ್ನು ಮಹಿಳಾ ನಾಗಸಾಧುಗಳು ಪುರುಷರಂತೆ ನಗ್ನವಾಗಿ ಇರುವಂತಿಲ್ಲ. ಅವರು ಕಾವಿ ವಸ್ತ್ರವನ್ನು ದೇಹಕ್ಕೆ ಸುತ್ತಿಕೊಳ್ಳಬೇಕು. ಚಳಿ, ಮಳೆ, ಬೇಸಿಗೆ ಯಾವುದೇ ಕಾಲವಾದರೂ ಆ ಒಂದು ವಸ್ತ್ರವನ್ನು ಬಿಟ್ಟು ಬೇರೆ ವಸ್ತ್ರವನ್ನು ಹಾಕಿಕೊಳ್ಳಬಾರದು. ನಿದ್ದೆ ಮಾಡುವಾಗಲೂ ಕೂಡ ಏನನ್ನು ಹೊಚ್ಚಿಕೊಳ್ಳಬಾರದು. ಅವರು ಸ್ನಾನ ಮಾಡುವಾಗಲೂ ನಗ್ನವಾಗಿ ಇರಬಾರದು. ಇಲ್ಲಿ ಒಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ನಾಗಸಾಧು ದೀಕ್ಷೆ ಪಡೆದುಕೊಳ್ಳೋಕೆ ನಮ್ಮ ದೇಶದವರಿಗಿಂತ ವಿದೇಶಿ ಮಹಿಳೆಯರು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ನೋಡುಗರಿಗೆ ಅವರ ಜೀವನ ಅಷ್ಟೊಂದು ಕಷ್ಟ ಅನಿಸಿದರೂ ಕೂಡ ಅವರನ್ನು ಕೇಳಿದರೆ
ತುಂಬಾ ಸುಖವಾಗಿದೆ ಎಂದೇ ಹೇಳ್ತಾರೆ. ಮಹಿಳಾ ನಾಗಸಾಧುಗಳಲ್ಲಿ ಸುಮಾರು ಜನರು ನೇಪಾಲ್, ರಷ್ಯಾ, ಯುರೋಪ್ ಹಾಗೂ ಫ್ರಾನ್ಸ್ ದೇಶದವರೇ ಹೆಚ್ಚು. ಹಾಗಂತ ಅವರು ಬಡವರು ಅಥವಾ ಅವಿದ್ಯಾವಂತರು ಅಂತ ಭಾವಿಸಬೇಡಿ. ಯಾಕಂದ್ರೆ ಮಹಿಳಾ ನಾಗಸಾಧುಗಳಲ್ಲಿ 90% ಮಹಿಳೆಯರು ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿರುವವರು ಹಾಗೂ ಶ್ರೀಮಂತರು. ಕೇವಲ ಮಹಿಳಾ ನಾಗಸಾಧು ಆಗಬೇಕು ಎಂಬ ಕೋರಿಕೆಯಿಂದ ಶ್ರೀಮಂತಿಕೆಯ ಜೀವನ, ವಿದ್ಯಾಭ್ಯಾಸ, ಕುಟುಂಬ, ಸ್ನೇಹಿತರು, ಸಮಾಜ ಎಲ್ಲವನ್ನೂ ಬಿಟ್ಟು ಬಂದಿರುತ್ತಾರೆ. ನಾಗಸಾಧುಗಳು ನಮಗೆ ಕೇವಲ ಕುಂಭಮೇಳ ನಡೆಯುವಾಗ ಮಾತ್ರವೇ ಹೆಚ್ಚಾಗಿ ಕಾಣಿಸುತ್ತಾರೆ. ಇತರೆ ಸಮಯಗಳಲ್ಲಿ ಅವರು ಎಲ್ಲಿರುತ್ತಾರೆ, ಹೇಗಿರುತ್ತಾರೆ ಎಂಬ ಅನುಮಾನ ಎಲ್ಲರಿಗೂ ಇದ್ದೇ ಇದೆ. ಇದಕ್ಕೆ ಉತ್ತರ ಏನಂದ್ರೆ, ಅವರು ಯಾವಾಗಲೂ ಕೂಡ ತಪಸ್ಸಿನಲ್ಲಿ ಲೀನವಾಗಿರುತ್ತಾರೆ. ನೆಮ್ಮದಿಯಾಗಿ ತಪಸ್ಸು ಮಾಡಿಕೊಳ್ಳೋಕೆ ಬೆಟ್ಟಗಳ ಒಳಗಿರುವಂತಹ ಸುರಂಗಗಳನ್ನು ಹುಡುಕಿಕೊಳ್ತಾರೆ. ಅವರು ಎಲ್ಲಿ ವಾಸವಿರುತ್ತಾರೋ ಅದರ ಪ್ರಕಾರ ಅವರ ಹೆಸರು ಕೂಡ ಬದಲಾಗುತ್ತೆ. ಅಂದ್ರೆ ಉದಾಹರಣೆಗೆ ಪರ್ವತಗಳಲ್ಲಿ ಇರುವಂತಹ ನಾಗಸಾಧುಗಳನ್ನು ಪರ್ವತಗಿರಿ ನಾಗಸಾಧು, ನಗರಗಳಲ್ಲಿ ಇರುವವರನ್ನು ಪೂರಿ, ಹಾಗೆ ಕಾಡಿನಲ್ಲಿ ಇರುವವರನ್ನು ಅನನಿ ಎಂದು ಕರೆಯುತ್ತಾರೆ. ಇವರು ಈ ರೀತಿ ಒಂದೇ ಜಾಗಗಳಲ್ಲದೆ ಬೇರೆ ಬೇರೆ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಲ್ಲೇ ತಪಸ್ಸಿನಲ್ಲಿ ಮುಳುಗಿರುತ್ತಾರೆ. ಕೇವಲ ಕುಂಭಮೇಳ, ಮಹಾಕುಂಭಮೇಳ, ಅರ್ಧ ಕುಂಭಮೇಳ ಸಮಯದಲ್ಲಿ ಮಾತ್ರವೇ ಜನರ ಮಧ್ಯೆ ಬರುತ್ತಾರೆ. ಇವರು ಸಾಮಾನ್ಯವಾಗಿ ಒಂದೇ ಗುಹೆಯಲ್ಲೂ ಕೂಡ ಹೆಚ್ಚು ಕಾಲ ವಾಸವಿರುವುದಿಲ್ಲ. ಕೆಲವು ವರ್ಷಗಳಿಗೊಮ್ಮೆ ಅವರಿರುವಂತಹ ಜಾಗವನ್ನು ಬದಲಾಯಿಸುತ್ತಾ ಇರುತ್ತಾರೆ. ಏಕೆಂದರೆ ಅವರಿಗೆ ಜನನಿಗೂಢ ಪ್ರದೇಶಗಳೆಂದರೆ ತುಂಬಾ ಇಷ್ಟ. ಹಾಗಾಗಿ ಒಂದೇ ಕಡೆ ಹೆಚ್ಚು ಕಾಲ ಇದ್ದರೆ ಅವರು ಯಾರಾದರೂ ಒಬ್ಬ ಪ್ರವಾಸಿಗರ ಕಣ್ಣಿಗೆ ಕಾಣಿಸಿದರೂ ಕೂಡ ಆ ಜಾಗ ಅತಿ ಬೇಗನೆ ಫೇಮಸ್ ಆಗುತ್ತೆ. ಆಗ ಅವರನ್ನು ನೋಡಲು ಜನರಲ್ಲಿ ಬರೋಕೆ ಶುರು ಮಾಡ್ತಾರೆ. ಅದು ಅವರಿಗೆ ಹಿಡಿಸಲ್ಲ. ಹಾಗಾಗಿ ಅವರು ಒಂದೇ ಕಡೆ ಇರದೆ ಜಾಗಗಳನ್ನ ಬದಲಾಯಿಸ್ತಾ ಹೋಗ್ತಾರೆ. ಒಂದೇ ಗುಹೆಯಲ್ಲಿ ಗುಂಪಾಗಿ ನಾಗಸಾಧುಗಳು ವಾಸವಿದ್ರೂ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ಮಾಹಿತಿಯಾಗಲಿ, ಸಂಪರ್ಕವಾಗಲಿ, ಕನಿಷ್ಠ ಪಕ್ಷ ಒಬ್ಬರ ಹೆಸರು ಇನ್ನೊಬ್ಬರಿಗೂ ಕೂಡ ಗೊತ್ತಿರುವುದಿಲ್ಲ. ಪುರುಷ ನಾಗಸಾಧುಗಳು ಹಾಗೂ ಮಹಿಳಾ ನಾಗಸಾಧುಗಳು ಒಟ್ಟಾಗಿಯೇ ಗುಹೆಯಲ್ಲಿ ವಾಸವಿರುತ್ತಾರೆ. ಹಾಗಂತ ಅವರ ಮಧ್ಯೆ ಯಾವುದೇ ಶಾರೀರಿಕ ಸಂಬಂಧ ಇರುವುದಿಲ್ಲ. ಪುರುಷ ನಾಗಸಾಧುಗಳು ಮಹಿಳಾ ನಾಗಸಾಧುಗಳನ್ನು ಮಾತೆ ಎಂದು ಕರೆಯುತ್ತಾರೆ. ಮಾತೆ ಅಂದ್ರೆ ತಾಯಿ ಅಂತ ಅರ್ಥ. ಇಲ್ಲಿ ಅಮ್ಮ ಹಾಗೂ ಮಕ್ಕಳು ಒಂದೇ ಮನೆಯಲ್ಲಿರುವಂತೆ ಅರ್ಥ. ಈ ರೀತಿ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಇಲ್ಲದಿದ್ದರೂ ಕೂಡ ಈ ಪ್ರಪಂಚದಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವರಿಗೆ ತಿಳಿಯುತ್ತೆ. ಕುಂಭಮೇಳ, ಅರ್ಧ ಕುಂಭಮೇಳ, ಮಹಾ ಕುಂಭಮೇಳ ಮುಂತಾದ ಸಂದರ್ಭಗಳಲ್ಲಿ ಅವರು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗ್ತಾರೆ. ಅವರಿಗೆ ಯಾವ ರೀತಿ ವಿಷಯ ಗೊತ್ತಾಯ್ತು, ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು ಎಂಬುದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೆಲವು ನಾಗಸಾಧುಗಳು ಹೇಳೋ ಪ್ರಕಾರ ಅವರದ್ದೇ ಆದಂತ ಒಂದು ಸಂಘವಿದೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ನಾಗಸಾಧು ಆಗಬೇಕು ಅನ್ಕೊಂಡಿದ್ರೆ ಆ ಸಂಘದ ಮೂಲಕವೇ ಆಗ್ಬೇಕು. ಆ ಸಂಘದವರನ್ನು ಸಂಪರ್ಕ ಮಾಡಿದಾಗ ಅವರು ನಮ್ಮನ್ನು ಗುರುಗಳ ಹತ್ತಿರ ಕರೆದೋಗ್ತಾರೆ. ಆ ಸಂಘದಲ್ಲಿ ಕೆಲವು ಮೀಡಿಯೇಟರ್ಗಳು ಕೂಡ ಇರ್ತಾರೆ. ಅವರನ್ನ ಕೊತ್ವಾಲ್ ಎಂದು ಕರೆಯುತ್ತಾರೆ. ನಾಗಸಾಧುಗಳಿಗೆ ಇರುವಂತ ತಪಶಕ್ತಿಯ ಮುಖಾಂತರ ಈ ಪ್ರಪಂಚದಲ್ಲಿ ಯಾವಾಗ ಏನು ನಡೆಯುತ್ತದೆ ಎಂಬುದು ತಿಳಿಯುತ್ತೆ. ಹಾಗೆ ಅವರು ಯಾವುದಾದರೂ ಒಂದು ಸಂದರ್ಭದಲ್ಲಿ ಹೊರ ಜಗತ್ತಿಗೆ ಬರಬೇಕು ಅನಿಸಿದಾಗ ಟೆಲಿಪತಿ ಮುಖಾಂತರ ಅಂದ್ರೆ ಮನಸ್ಸಿನ ಮುಖಾಂತರ ಕೊತ್ವಾಲ್ಗಳಿಗೆ ಅವರು ಭೇಟಿಯಾಗುವಂತ ಒಂದು ಜಾಗವನ್ನು ತಿಳಿಸ್ತಾರೆ. ಆಗ ಆ ಜಾಗಕ್ಕೆ ಕೊತ್ವಾಲ್ಗಳು ಬಂದು ನಾಗಸಾಧುಗಳನ್ನು ರಹಸ್ಯ ಮಾರ್ಗದ ಮೂಲಕ ಅವರು ಹೋಗಬೇಕು ಅಂದುಕೊಂಡಿರುವ ಜಾಗಕ್ಕೆ ತಲುಪಿಸುತ್ತಾರೆ. ನಿಜಕ್ಕೆ ಕೊತ್ವಾಲ್ಗಳಿಗೂ ಕೂಡ ನಾಗಸಾಧುಗಳು ಎಲ್ಲಿರುತ್ತಾರೆ ಎಂಬುದು ಗೊತ್ತಿರುವುದಿಲ್ಲ. ನಾಗಸಾಧುಗಳಿಗಿರುವಂತ ಇನ್ನೊಂದು ಶಕ್ತಿ ಏನಂದ್ರೆ, ಅವರು ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಆ ವ್ಯಕ್ತಿಯ ಪೂರ್ವಜನ್ಮ, ಮುಂದಿನ ಜನ್ಮ ಹಾಗೂ ಈ ಜನ್ಮದಲ್ಲಿ ಯಾವಾಗ ಅವರ ಜೀವನದಲ್ಲಿ ಏನು ನಡೆಯುತ್ತದೆ, ಉದಾಹರಣೆಗೆ
ಅವರಿಗೆ ಯಾವಾಗ ಅಪಘಾತವಾಗುತ್ತದೆ ಅಥವಾ ಯಾವಾಗ ಅವರು ಮೃತಪಡುತ್ತಾರೆ ಇದೆಲ್ಲವೂ ಕೂಡ ತಿಳಿಯುತ್ತದಂತೆ. ಜನರ ಜೊತೆ ಮಾತನಾಡಬೇಕಾಗುತ್ತದೆ ಅನ್ನುವ ಉದ್ದೇಶದಿಂದ ಕೆಲವು ನಾಗಸಾಧುಗಳಾದರೆ ನಾಲಿಗೆ ಕೂಡ ಕತ್ತರಿಸಿಕೊಳ್ತಾರಂತೆ. ಇದೇ ಪ್ರಪಂಚದಲ್ಲಿ ನಾವು ಅವರು ಇದ್ರೂ ಕೂಡ ಅವರ ಪ್ರಪಂಚವೇ ಬೇರೆ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಆಸಕ್ತಿಕರ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.